ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರುವಕ್ಕಿಂತ 2 ಗಂಟೆಗಳ ಮುಂಚಿತವಾಗಿ ಒಂದು ಅನಾಮಧೇಯ ಒಂದು ಕಾಲ್ ಬರುತ್ತೆ ಬೆಂಗಳೂರಿನ ಪೊಲೀಸ್ ಇಲಾಖೆಗೆ. ಇನ್ನು ಕೂಡಲೇ ಆ ಕಾಲ್ ಅನ್ನ ರಿಸೀವ್ ಮಾಡಿರ್ತಕ್ಕಂತಹ ಪೊಲೀಸರಿಗೆ ಎದೆ ನಡಗಿಸುವಂತಹ ಒಂದು ವಿಷಯ ಗೊತ್ತಾಗುತ್ತೆ. ಇನ್ನು ಕೂಡಲೇ ಆ ಒಂದು ಕಾಲ್ ಅನ್ನ ಟ್ರೇಸ್ ಮಾಡಿ ಹೋಗಿರ್ತಕ್ಕಂತಹ ಪೊಲೀಸರಿಗೆ ನಿಜಕ್ಕೂ ಒಂದು ಕ್ಲೂ ಸಿಗುತ್ತೆ. ಅಷ್ಟಕ್ಕೂ ಈ ಕಾಲ್ ಏನು, ಆ ಕಾಲ್ ಮಾಡಿದವರು ಯಾರು, ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಪ್ರಧಾನಿ ಆಗಮನ ವೇಳೆ ಸ್ಫೋಟಕ್ಕೆ ಸಂಚು. ಮೋದಿ ಸಾಗುವ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆ. ಪ್ರಧಾನಿ ಮೋದಿ ಭದ್ರತೆಯಲ್ಲಿದ್ದ ಬೆಂಗಳೂರು ಪೊಲೀಸರಿಗೆ ಅದೊಂದು ಫೋನ್ ಕಾಲ್ ಕ್ಷಣಾರ್ಧದಲ್ಲೇ ತಲ್ಲಣ ಸೃಷ್ಟಿ ಮಾಡಿತ್ತು. ಕಂಟ್ರೋಲ್ ರೂಮ್ಗೆ ಬಂದ ಕರೆಯ 20 ಸೆಕೆಂಡ್ ಧ್ವನಿ ನಗರ ಪೊಲೀಸರ ನಿದ್ದೆಗೆಡಿಸಿತ್ತು. ಪ್ರಧಾನಿ ಬೆಂಗಳೂರಿಗೆ ತಲುಪುವ 2 ಗಂಟೆ ಮುನ್ನ ಬಂದಂತ ಕರೆಯ ಜಾಡು ಹಿಡಿದು ನಿಂತ ಪೊಲೀಸರಿಗೆ ಕಂಟ್ರೋಲ್ ರೂಮ್ಗೆ ಬಂದ ಫೋನ್ ನಂಬರ್ ನೋಡಿದ ಕೂಡಲೇ ಬೆಂಗಳೂರಿಂದಲೇ ಕರೆ ಮಾಡಿರುವುದು ಕನ್ಫರ್ಮ್ ಆಗುತ್ತೆ. ಕೋರಮಂಗಲ ಠಾಣೆಯ 500 ಮೀಟರ್ ದೂರದಲ್ಲಿರುವ ಮನೆಯೊಂದರ ಲೊಕೇಶನ್ ತೋರಿಸುತ್ತೆ. ಕೂಡಲೇ ಕೋರಮಂಗಲ ಪೊಲೀಸರಿಗೆ ಮಾಹಿತಿ ನೀಡಿ ಮನೆಗೆ ಕಳಿಸಿ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೋರಮಂಗಲದ ನಿವಾಸಿಯಾಗಿರುವಂತಹ ಲೋಹಿತನನ್ನ ಆತನ ನಿವಾಸದ ಬಳಿ ನಾನು ಇದನ್ನು ನೋಡ್ತಾ ಇರಬಹುದು. ನೀವು ವೇದ ಲೋಹಿತ್ ಅನ್ನುವಂತ ನಿವಾಸ ಏನಿದೆ ಕೋರಮಂಗಲದಲ್ಲಿ, ಇದು ಆತ ವಾಸ ಮಾಡ್ತಾ ಇದ್ದಂತ ನಿವಾಸ. ಈ ಒಂದು ನಿವಾಸದಲ್ಲಿ ಇದ್ದ ಕೂಡ ಆತ ಸಾಕಷ್ಟು ಬಾರಿ ಈ ಹಿಂದೆನೂ ಕೂಡ ಪೊಲೀಸ್ ಠಾಣೆಗೆ ಬೆದರಿಕೆ ಕರೆಗಳನ್ನ ಈತ ಮಾಡ್ತಾ ಇದ್ದ. ಸಹಜವಾಗಿ ಈತನನ್ನ ಪ್ರತಿ ಸಾರಿ ಬೆದರಿಕೆ ಕರೆಗಳನ್ನ ಒಡ್ಡಿದಂತ ಸಂದರ್ಭದಲ್ಲಿ ಈತನನ್ನ ಕರೆದು ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡಿರ್ತಾರೆ. 40 ವರ್ಷದ ಲೋಹಿತ್ ಕುಮಾರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಆರೋಪಿ ಮುಂಜಾನೆ 7:30 ಸುಮಾರಿಗೆ ಕರೆ ಮಾಡಿ ಎಚ್ಎಎಲ್ ವಿಮಾನ ನಿಲ್ದಾಣದ ಬಳಿ ಇರುವಂತಹ ರವಿಶಂಕರ್ ಗುರೂಜಿ ಆಶ್ರಮದ ಬಳಿ ಸ್ಫೋಟಗೊಳಿಸುವುದಾಗಿ ಹೇಳಿ ಪೊಲೀಸ್ ಕರೆ ಕಡಿತಗೊಳಿಸಿದ್ದ. ಬೆಳಗ್ಗೆ 7:30ಕ್ಕೆ ಫೋನ್ ಮಾಡಿ 1 ಗಂಟೆ ಅಂದರೆ 8:30 ಸುಮಾರಿಗೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಾಗ ಕಗ್ಗಲಿಪುರ ಠಾಣಾ ವ್ಯಾಪ್ತಿಯ ತಾತಗುಣಿಯ ಬಳಿ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗುತ್ತವೆ. ಅದು ಪ್ರಧಾನಿ ಹಾದು ಹೋಗುವ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆಯಾಗಿದ್ದ ಕಾರಣ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿ ಆರೋಪಿ ಲೋಹಿತ್ನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕನಕಪುರ ಮುಖ್ಯ ರಸ್ತೆ ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ನಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ಅಂತರದ ಒಳಗಡೆ ಓರ್ವ ವ್ಯಕ್ತಿ 2 ಜಿಲೆಟಿನ್ ಕಡ್ಡಿಗಳನ್ನ ರಸ್ತೆಯ ಬದಿ ಬಿಸಾಡಿ ಹೋಗಿದ್ದ ಅನ್ನೊಂದು ಮಾಹಿತಿ ಈಗಾಗಲೇ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಮಫ್ತಿಯಲ್ಲಿರುವಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಪೊಲೀಸ್ ಇಲಾಖೆಯ ಸ್ಥಳೀಯ ಮಟ್ಟದ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಎಸ್ಪಿ ಆಗಿರ್ಬೋದು, ಐಜಿ ಆಗಿರ್ಬೋದು, ಇಲ್ಲಿರುವಂತಹ ಲೋಕಲ್ ಸ್ಟೇಷನ್ ಆಗಿರ್ಬೋದು, ಸ್ಟೇಟ್ ಇಂಟೆಲಿಜೆನ್ಸ್ನವರು ಈಗಾಗಲೇ ಬಂದು ಸ್ಥಳದ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ತನಿಖೆ ವೇಳೆ ಬಂಧಿತ ಲೋಹಿತ್ ಪೂರ್ವಪರ ಪರಿಶೀಲಿಸಿದಾಗ ಮೆಂಟಲಿ ಸ್ಟೇಬಲ್ ಇಲ್ಲ ಅನ್ನೋದು ಖಾತರಿಯಾಗಿದೆ. ಸದ್ಯ ತನಿಖೆಯಿಂದ ಲೋಹಿತ್ ಕುಮಾರ್ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿರುವುದರಿಂದ ಈ ರೀತಿ ಮಾಡಿರಬಹುದು ಎಂಬ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಇವತ್ತು ಗಗ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ವಿವಿಐಪಿ ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ಎಸಿ ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ರೋಡಿಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು ಕವರ್ ಅನ್ನು ನೋಟಿಸ್ ಮಾಡಿ ಅದನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ದರಿಂದ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನು ಕಳಿಸಿ ಅದನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಜೊತೆಗೆ ಫರ್ದರ್ ಏನು ಅದರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೀವಿ, ಎಫ್ಐಆರ್ ಮಾಡ್ಕೊಂಡಿದ್ದೀವಿ, ತನಿಖೆಯನ್ನು ಮಾಡ್ತೀವಿ. ಇದರ ನಡುವೆ ಸೆಂಟ್ರಲ್ ಏಜೆನ್ಸಿ ಎನ್ಐಎ ರಾಜ್ಯ ತನಿಖಾ ತಂಡಗಳು ಆರೋಪಿಯ ಪೂರ್ವಪರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಆತನ ವಿರುದ್ಧ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೆಹಮಾನ್ ಹೊಳಲು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರುವಕ್ಕಿಂತ 2 ಗಂಟೆಗಳ ಮುಂಚಿತವಾಗಿ ಒಂದು ಅನಾಮಧೇಯ ಒಂದು ಕಾಲ್ ಬರುತ್ತೆ ಬೆಂಗಳೂರಿನ ಪೊಲೀಸ್ ಇಲಾಖೆಗೆ. ಇನ್ನು ಕೂಡಲೇ ಆ ಕಾಲ್ ಅನ್ನ ರಿಸೀವ್ ಮಾಡಿರ್ತಕ್ಕಂತಹ ಪೊಲೀಸರಿಗೆ ಎದೆ ನಡಗಿಸುವಂತಹ ಒಂದು ವಿಷಯ ಗೊತ್ತಾಗುತ್ತೆ. ಇನ್ನು ಕೂಡಲೇ ಆ ಒಂದು ಕಾಲ್ ಅನ್ನ ಟ್ರೇಸ್ ಮಾಡಿ ಹೋಗಿರ್ತಕ್ಕಂತಹ ಪೊಲೀಸರಿಗೆ ನಿಜಕ್ಕೂ ಒಂದು ಕ್ಲೂ ಸಿಗುತ್ತೆ. ಅಷ್ಟಕ್ಕೂ ಈ ಕಾಲ್ ಏನು, ಆ ಕಾಲ್ ಮಾಡಿದವರು ಯಾರು, ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಪ್ರಧಾನಿ ಆಗಮನ ವೇಳೆ ಸ್ಫೋಟಕ್ಕೆ ಸಂಚು. ಮೋದಿ ಸಾಗುವ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆ.
ಪ್ರಧಾನಿ ಮೋದಿ ಭದ್ರತೆಯಲ್ಲಿದ್ದ ಬೆಂಗಳೂರು ಪೊಲೀಸರಿಗೆ ಅದೊಂದು ಫೋನ್ ಕಾಲ್ ಕ್ಷಣಾರ್ಧದಲ್ಲೇ ತಲ್ಲಣ ಸೃಷ್ಟಿ ಮಾಡಿತ್ತು. ಕಂಟ್ರೋಲ್ ರೂಮ್ಗೆ ಬಂದ ಕರೆಯ 20 ಸೆಕೆಂಡ್ ಧ್ವನಿ ನಗರ ಪೊಲೀಸರ ನಿದ್ದೆಗೆಡಿಸಿತ್ತು. ಪ್ರಧಾನಿ ಬೆಂಗಳೂರಿಗೆ ತಲುಪುವ 2 ಗಂಟೆ ಮುನ್ನ ಬಂದಂತ ಕರೆಯ ಜಾಡು ಹಿಡಿದು ನಿಂತ ಪೊಲೀಸರಿಗೆ ಕಂಟ್ರೋಲ್ ರೂಮ್ಗೆ ಬಂದ ಫೋನ್ ನಂಬರ್ ನೋಡಿದ ಕೂಡಲೇ ಬೆಂಗಳೂರಿಂದಲೇ ಕರೆ ಮಾಡಿರುವುದು ಕನ್ಫರ್ಮ್ ಆಗುತ್ತೆ. ಕೋರಮಂಗಲ ಠಾಣೆಯ 500 ಮೀಟರ್ ದೂರದಲ್ಲಿರುವ ಮನೆಯೊಂದರ ಲೊಕೇಶನ್ ತೋರಿಸುತ್ತೆ. ಕೂಡಲೇ ಕೋರಮಂಗಲ ಪೊಲೀಸರಿಗೆ ಮಾಹಿತಿ ನೀಡಿ ಮನೆಗೆ ಕಳಿಸಿ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೋರಮಂಗಲದ ನಿವಾಸಿಯಾಗಿರುವಂತಹ ಲೋಹಿತನನ್ನ ಆತನ ನಿವಾಸದ ಬಳಿ ನಾನು ಇದನ್ನು ನೋಡ್ತಾ ಇರಬಹುದು ನೀವು. ವೇದ ಲೋಹಿತ್ ಅನ್ನುವಂತ ನಿವಾಸ ಏನಿದೆ ಕೋರಮಂಗಲದಲ್ಲಿ, ಇದು ಆತ ವಾಸ ಮಾಡ್ತಾ ಇದ್ದಂತ ನಿವಾಸ. ಈ ಒಂದು ನಿವಾಸದಲ್ಲಿ ಇದ್ದ ಕೂಡ ಆತ ಸಾಕಷ್ಟು ಬಾರಿ ಈ ಹಿಂದೆನೂ ಕೂಡ ಪೊಲೀಸ್ ಠಾಣೆಗೆ ಬೆದರಿಕೆ ಕರೆಗಳನ್ನ ಈತ ಮಾಡ್ತಾ ಇದ್ದ. ಸಹಜವಾಗಿ ಈತನನ್ನ ಪ್ರತಿ ಸಾರಿ ಬೆದರಿಕೆ ಕರೆಗಳನ್ನ ಒಡ್ಡಿದಂತ ಸಂದರ್ಭದಲ್ಲಿ ಈತನನ್ನ ಕರೆದು ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡಿರ್ತಾರೆ. 40 ವರ್ಷದ ಲೋಹಿತ್ ಕುಮಾರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಆರೋಪಿ ಮುಂಜಾನೆ 7:30ರ ಸುಮಾರಿಗೆ ಕರೆ ಮಾಡಿ HAL ವಿಮಾನ ನಿಲ್ದಾಣದ ಬಳಿ ಇರುವಂತಹ ರವಿಶಂಕರ್ ಗುರೂಜಿ ಆಶ್ರಮದ ಬಳಿ ಸ್ಫೋಟಗೊಳಿಸುವುದಾಗಿ ಹೇಳಿ ಪೊಲೀಸ್ ಕರೆ ಕಡಿತಗೊಳಿಸಿದ್ದ. ಬೆಳಗ್ಗೆ 7:30ಕ್ಕೆ ಫೋನ್ ಮಾಡಿ 1 ಗಂಟೆ ಅಂದರೆ 8:30 ಸುಮಾರಿಗೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಾಗ ಕಗ್ಗಲಿಪುರ ಠಾಣಾ ವ್ಯಾಪ್ತಿಯ ತಾತಗುಣಿಯ ಬಳಿ 2 ಜಿಲೇಟಿನ್ ಕಡ್ಡಿಗಳು ಪತ್ತೆಯಾಗುತ್ತವೆ. ಅದು ಪ್ರಧಾನಿ ಹಾದು ಹೋಗುವ ರಸ್ತೆಯಲ್ಲಿ ಜಿಲೇಟಿನ್ ಪತ್ತೆಯಾಗಿದ್ದ ಕಾರಣ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿ ಆರೋಪಿ ಲೋಹಿತ್ನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕನಕಪುರ ಮುಖ್ಯ ರಸ್ತೆ ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ನಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ಅಂತರದ ಒಳಗಡೆ ಓರ್ವ ವ್ಯಕ್ತಿ 2 ಜಿಲೆಟಿನ್ ಕಡ್ಡಿಗಳನ್ನ ರಸ್ತೆಯ ಬದಿ ಬಿಸಾಡಿ ಹೋಗಿದ್ದ ಅನ್ನೊಂದು ಮಾಹಿತಿ ಈಗಾಗಲೇ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಮಫ್ತಿಯಲ್ಲಿರುವಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಪೊಲೀಸ್ ಇಲಾಖೆಯ ಸ್ಥಳೀಯ ಮಟ್ಟದ ಹಿರಿಯ ಅಧಿಕಾರಿಗಳಾಗಿರ್ಬೋದು, SP ಆಗಿರ್ಬೋದು, IG ಆಗಿರ್ಬೋದು, ಇಲ್ಲಿರುವಂತಹ ಲೋಕಲ್ ಸ್ಟೇಷನ್ ಆಗಿರ್ಬೋದು, ಸ್ಟೇಟ್ ಇಂಟೆಲಿಜೆನ್ಸ್ನವರು ಈಗಾಗಲೇ ಬಂದು ಸ್ಥಳದ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ತನಿಖೆ ವೇಳೆ ಬಂಧಿತ ಲೋಹಿತ್ ಪೂರ್ವಪರ ಪರಿಶೀಲಿಸಿದಾಗ ಮೆಂಟಲಿ ಸ್ಟೇಬಲ್ ಇಲ್ಲ ಅನ್ನೋದು ಖಾತರಿಯಾಗಿದೆ. ಸದ್ಯ ತನಿಖೆಯಿಂದ ಲೋಹಿತ್ ಕುಮಾರ್ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿರುವುದರಿಂದ ಈ ರೀತಿ ಮಾಡಿರಬಹುದು ಎಂಬ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಇವತ್ತು ಗಗ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ವಿವಿಐಪಿ ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ASC ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ರೋಡ್ ಇಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು ಕವರ್ ಅನ್ನು ನೋಟಿಸ್ ಮಾಡಿ ಅದನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ದರಿಂದ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನು ಕಳಿಸಿ ಅದನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಜೊತೆಗೆ ಫರ್ದರ್ ಏನು ಅದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೀವಿ, FIR ಮಾಡ್ಕೊಂಡಿದ್ದೀವಿ, ತನಿಖೆಯನ್ನು ಮಾಡ್ತೀವಿ. ಇದರ ನಡುವೆ ಸೆಂಟ್ರಲ್ ಏಜೆನ್ಸಿ NIA ರಾಜ್ಯ ತನಿಖಾ ತಂಡಗಳು ಆರೋಪಿಯ ಪೂರ್ವಪರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಆತನ ವಿರುದ್ಧ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೆಹಮಾನ್ ಹೊಳಲು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರುವಕ್ಕಿಂತ 2 ಗಂಟೆಗಳ ಮುಂಚಿತವಾಗಿ ಒಂದು ಅನಾಮಧೇಯ ಒಂದು ಕಾಲ್ ಬರುತ್ತೆ ಬೆಂಗಳೂರಿನ ಪೊಲೀಸ್ ಇಲಾಖೆಗೆ. ಇನ್ನು ಕೂಡಲೇ ಆ ಕಾಲ್ ಅನ್ನ ರಿಸೀವ್ ಮಾಡಿರ್ತಕ್ಕಂತಹ ಪೊಲೀಸರಿಗೆ ಎದೆ ನಡಗಿಸುವಂತಹ ಒಂದು ವಿಷಯ ಗೊತ್ತಾಗುತ್ತೆ. ಇನ್ನು ಕೂಡಲೇ ಆ ಒಂದು ಕಾಲ್ ಅನ್ನ ಟ್ರೇಸ್ ಮಾಡಿ ಹೋಗಿರ್ತಕ್ಕಂತಹ ಪೊಲೀಸರಿಗೆ ನಿಜಕ್ಕೂ ಒಂದು ಕ್ಲೂ ಸಿಗುತ್ತೆ. ಅಷ್ಟಕ್ಕೂ ಈ ಕಾಲ್ ಏನು, ಆ ಕಾಲ್ ಮಾಡಿದವರು ಯಾರು, ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಪ್ರಧಾನಿ ಆಗಮನ ವೇಳೆ ಸ್ಫೋಟಕ್ಕೆ ಸಂಚು. ಮೋದಿ ಸಾಗುವ ರಸ್ತೆಯಲ್ಲಿ ಜಿಲೇಟಿನ್ ಪತ್ತೆ. ಪ್ರಧಾನಿ ಮೋದಿ ಭದ್ರತೆಯಲ್ಲಿದ್ದ ಬೆಂಗಳೂರು ಪೊಲೀಸರಿಗೆ ಅದೊಂದು ಫೋನ್ ಕಾಲ್ ಕ್ಷಣಾರ್ಧದಲ್ಲೇ ತಲ್ಲಣ ಸೃಷ್ಟಿ ಮಾಡಿತ್ತು. ಕಂಟ್ರೋಲ್ ರೂಮ್ಗೆ ಬಂದ ಕರೆಯ 20 ಸೆಕೆಂಡ್ ಧ್ವನಿ ನಗರ ಪೊಲೀಸರ ನಿದ್ದೆಗೆಡಿಸಿತ್ತು. ಪ್ರಧಾನಿ ಬೆಂಗಳೂರಿಗೆ ತಲುಪುವ 2 ಗಂಟೆ ಮುನ್ನ ಬಂದಂತ ಕರೆಯ ಜಾಡು ಹಿಡಿದು ನಿಂತ ಪೊಲೀಸರಿಗೆ ಕಂಟ್ರೋಲ್ ರೂಮ್ಗೆ ಬಂದ ಫೋನ್ ನಂಬರ್ ನೋಡಿದ ಕೂಡಲೇ ಬೆಂಗಳೂರಿಂದಲೇ ಕರೆ ಮಾಡಿರುವುದು ಕನ್ಫರ್ಮ್ ಆಗುತ್ತೆ. ಕೋರಮಂಗಲ ಠಾಣೆಯ 500 ಮೀಟರ್ ದೂರದಲ್ಲಿರುವ ಮನೆಯೊಂದರ ಲೊಕೇಶನ್ ತೋರಿಸುತ್ತೆ. ಕೂಡಲೇ ಕೋರಮಂಗಲ ಪೊಲೀಸರಿಗೆ ಮಾಹಿತಿ ನೀಡಿ ಮನೆಗೆ ಕಳಿಸಿ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೋರಮಂಗಲದ ನಿವಾಸಿಯಾಗಿರುವಂತಹ ಲೋಹಿತನನ್ನ ಆತನ ನಿವಾಸದ ಬಳಿ ನಾನು ಇದನ್ನು ನೋಡ್ತಾ ಇರಬಹುದು ನೀವು. ವೇದ ಲೋಹಿತ್ ಅನ್ನುವಂತ ನಿವಾಸ ಏನಿದೆ ಕೋರಮಂಗಲದಲ್ಲಿ, ಇದು ಆತ ವಾಸ ಮಾಡ್ತಾ ಇದ್ದಂತ ನಿವಾಸ. ಈ ಒಂದು ನಿವಾಸದಲ್ಲಿ ಇದ್ದ ಕೂಡ ಆತ ಸಾಕಷ್ಟು ಬಾರಿ ಈ ಹಿಂದೆನೂ ಕೂಡ ಪೊಲೀಸ್ ಠಾಣೆಗೆ ಬೆದರಿಕೆ ಕರೆಗಳನ್ನ ಈತ ಮಾಡ್ತಾ ಇದ್ದ. ಸಹಜವಾಗಿ ಈತನನ್ನ ಪ್ರತಿ ಸಾರಿ ಬೆದರಿಕೆ ಕರೆಗಳನ್ನ ಒಡ್ಡಿದಂತ ಸಂದರ್ಭದಲ್ಲಿ ಈತನನ್ನ ಕರೆದು ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡಿರ್ತಾರೆ. 40 ವರ್ಷದ ಲೋಹಿತ್ ಕುಮಾರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಆರೋಪಿ ಮುಂಜಾನೆ 7:30ರ ಸುಮಾರಿಗೆ ಕರೆ ಮಾಡಿ
ಎಚ್ಎಎಲ್ ವಿಮಾನ ನಿಲ್ದಾಣದ ಬಳಿ ಇರುವಂತಹ ರವಿಶಂಕರ್ ಗುರೂಜಿ ಆಶ್ರಮದ ಬಳಿ ಸ್ಫೋಟಗೊಳಿಸುವುದಾಗಿ ಹೇಳಿ ಪೊಲೀಸ್ ಕರೆ ಕಡಿತಗೊಳಿಸಿದ್ದ. ಬೆಳಗ್ಗೆ 7:30ಕ್ಕೆ ಫೋನ್ ಮಾಡಿ 1 ಗಂಟೆ ಅಂದರೆ 8:30 ಸುಮಾರಿಗೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಾಗ ಕಗ್ಗಲಿಪುರ ಠಾಣಾ ವ್ಯಾಪ್ತಿಯ ತಾತಗುಣಿಯ ಬಳಿ 2 ಜಿಲೇಟಿನ್ ಕಡ್ಡಿಗಳು ಪತ್ತೆಯಾಗುತ್ತವೆ. ಅದು ಪ್ರಧಾನಿ ಹಾದು ಹೋಗುವ ರಸ್ತೆಯಲ್ಲಿ ಜಿಲೇಟಿನ್ ಪತ್ತೆಯಾಗಿದ್ದ ಕಾರಣ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿ ಆರೋಪಿ ಲೋಹಿತ್ನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕನಕಪುರ ಮುಖ್ಯ ರಸ್ತೆ ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ನಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ಅಂತರದ ಒಳಗಡೆ ಓರ್ವ ವ್ಯಕ್ತಿ 2 ಜಿಲೆಟಿನ್ ಕಡ್ಡಿಗಳನ್ನ ರಸ್ತೆಯ ಬದಿ ಬಿಸಾಡಿ ಹೋಗಿದ್ದ ಅನ್ನೊಂದು ಮಾಹಿತಿ ಈಗಾಗಲೇ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಮಫ್ತಿಯಲ್ಲಿರುವಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಪೊಲೀಸ್ ಇಲಾಖೆಯ ಸ್ಥಳೀಯ ಮಟ್ಟದ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಎಸ್ಪಿ ಆಗಿರ್ಬೋದು, ಐಜಿ ಆಗಿರ್ಬೋದು, ಇಲ್ಲಿರುವಂತಹ ಲೋಕಲ್ ಸ್ಟೇಷನ್ ಆಗಿರ್ಬೋದು, ಸ್ಟೇಟ್ ಇಂಟೆಲಿಜೆನ್ಸ್ನವರು ಈಗಾಗಲೇ ಬಂದು ಸ್ಥಳದ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ತನಿಖೆ ವೇಳೆ ಬಂಧಿತ ಲೋಹಿತ್ ಪೂರ್ವಪರ ಪರಿಶೀಲಿಸಿದಾಗ ಮೆಂಟಲಿ ಸ್ಟೇಬಲ್ ಇಲ್ಲ ಅನ್ನೋದು ಖಾತರಿಯಾಗಿದೆ. ಸದ್ಯ ತನಿಖೆಯಿಂದ ಲೋಹಿತ್ ಕುಮಾರ್ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿರುವುದರಿಂದ ಈ ರೀತಿ ಮಾಡಿರಬಹುದು ಎಂಬ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಇವತ್ತು ಗಗ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ವಿವಿಐಪಿ ಬಂದೋಬಸ್ತ್ ಇರುವಂತಹ ಸಂದರ್ಭದಲ್ಲಿ ಏನು ನಮ್ಮವರು ಏರಿಯಾ ಡಾಮಿನೇಷನ್ ಮಾಡ್ತಿದ್ರು, ಜೊತೆಗೆ ಎಸಿ ಚೆಕ್ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ರೋಡ್ ಇಂದ ಸುಮಾರು ಒಂದು 30 ಅಡಿ ದೂರದಲ್ಲಿ ಇದ್ದಂತಹ, ಸುಮಾರು 20 ರಿಂದ 30 ಅಡಿ ದೂರದಲ್ಲಿ ಇದ್ದಂತಹ ಒಂದು ಕವರ್ ಅನ್ನು ನೋಟಿಸ್ ಮಾಡಿ ಅದನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ದರಿಂದ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಂದು ಅದನ್ನ ಬಾಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನ ಕಳಿಸಿ ಅದನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಜೊತೆಗೆ ಫರ್ದರ್ ಏನು ಅದರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೀವಿ, ಎಫ್ಐಆರ್ ಮಾಡ್ಕೊಂಡಿದ್ದೀವಿ, ತನಿಖೆಯನ್ನು ಮಾಡ್ತೀವಿ. ಇದರ ನಡುವೆ ಸೆಂಟ್ರಲ್ ಏಜೆನ್ಸಿ ಎನ್ಐಎ ರಾಜ್ಯ ತನಿಖಾ ತಂಡಗಳು ಆರೋಪಿಯ ಪೂರ್ವಪರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಆತನ ವಿರುದ್ಧ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೆಹಮಾನ್ ಹೊಳಲು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.